ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾಯಿಂಗಾರ್ ಫುಡ್ಸಿಂದ ಜಯರಾಮ್. ಇವತ್ತಿನ ದಿವಸ ಬೆಂಗಳೂರಿನ ಎಲ್ಚೇನಹಳ್ಳಿಯಲ್ಲಿರುವ ಶ್ರೀಮತಿ ಗೀತಾ ಶೇಷಾದ್ರಿ ಅವರ ಮನೆಯಲ್ಲಿ ಬಂದು ಒಂದು ಅಯ್ಯಂಗಾರ್ ಫುಡ್ಸ್ನ ಒಂದು ಕಾರ್ಯಕ್ರಮ ಶೂಟ್ ಮಾಡ್ತಾ ಇದ್ದೀವಿ. ಅವರು ಇವತ್ತು ಒಂದು ಸಿಹಿ ತಿನಿಸನ್ನು ರೆಡಿ ಮಾಡ್ತಾ ಇದ್ದಾರೆ. ಅದು ಏನು ಅಂತ ಅವರೇ ತಿಳಿಸ್ತಾರೆ. ಮೇಡಮ್ ನಮಸ್ಕಾರ. ನಾನಿವತ್ತು ಗೀತಾ ಶೇಷಾದ್ರಿ ಅವ್ರ ಮನೇಲಿದ್ದೀನಿ. ಇವ್ರ ಮನೆ ಬೆಂಗಳೂರಿನ ಎಲ್ಚೇನಹಳ್ಳಿನಲ್ಲಿದೆ. ಇವತ್ತು ಅವರು ಒಂದು ಸಿಹಿ ತಿಂಡಿ ನಮ್ಮ ಅಯ್ಯಂಗಾರ್ ಫುಡ್ಸು, ನಮ್ಮ ಅಯ್ಯಂಗಾರ್ಗಳಿಗೋಸ್ಕರ ಅವರು ಅಯ್ಯಂಗಾರ್ ಆಗಿರೋದ್ರಿಂದ ತೋರಿಸ್ತಾರೆ. ಮೇಡಮ್ ಏನೇನು ಮಾಡ್ತೀರಾ ಇವತ್ತು? ಏನು ಮಾಡ್ತಾ ಇದ್ದೀರಾ ಇವತ್ತು? ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಚಂದ್ರಹಾರ ಅಂತ ಒಂದು ಸುಲಭವಾಗಿ ಸಿಹಿಯಾಗಿರೋ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ತುಂಬ ರೇಜ್ಗೆ ಕೆಲಸ ಏನಿಲ್ಲ, ಸುಲಭವಾಗಿ ಮಾಡ್ಕೋಬೋದು. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು: ಮೈದಾ ಹಿಟ್ಟು, ಚಿರೋಟಿ ರವೆ, ತುಪ್ಪ, ಸಕ್ಕರೆ, ಕರಿಯಲಿಕ್ಕೆ ಎಣ್ಣೆ, ರಿಫೈನ್ಡ್ ಆಯಿಲ್, ಮತ್ತು ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪುಡಿ ಮಾಡ್ಕೊಂಡು ಹಾಕಬೇಕು. ಮತ್ತು ಅದನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡಿಕೊಂಡು ಅದಕ್ಕೆ ಒಂದು ಲವಂಗನ ಅಂಟಿಸ್ಬಿಟ್ಟು ಫ್ರೈ ಮಾಡಬೇಕು. ಅಳತೆಯಲ್ಲಿ 1 ಪಾವು ಮೈದಾ ಹಿಟ್ಟು, 1 ಪಾವು ಚಿರೋಟಿ ರವೆ, 2 ಸ್ಪೂನ್ ಟೇಬಲ್ ಸ್ಪೂನ್ ತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಬೇಕು. ಅದಕ್ಕೆ 1/4 ಪಾವು ಸಕ್ಕರೆ ಹಾಕಬೇಕು. ಸಕ್ಕರೆ ಪಾಕ ಮಾಡಿಕೊಳ್ಳಬೇಕು. 1/4 ಪಾವು ಸಕ್ಕರೆಗೆ ಅಷ್ಟೇ ಅಳತೆಯಲ್ಲಿ ನೀರನ್ನು ಹಾಕಬೇಕು. ಸಿಹಿ ಜಾಸ್ತಿ ಬೇಕು ಎನ್ನುವರು ಇನ್ನೊಂದು ಸ್ವಲ್ಪ ಹಾಕ್ಕೋಬಹುದು. ಕರಿಯುವುದಕ್ಕೆ ರಿಫೈನ್ಡ್ ಆಯಿಲ್. ಇವಾಗ ಮಾಡುತ್ತೇವೆ. ಏನು ಮಾಡ್ತಾ ಇದ್ದೀರಾ ಮೇಡಮ್ ಇವಾಗ? ಚಂದ್ರಹಾರ ಅಂತ ಮಾಡ್ತಾ ಇದ್ದೀವಿ. ಮೈದಾ ಮತ್ತು ಚಿರೋಟಿ ರವೆಯನ್ನು ಕಲಿಸ್ಕೊಂಡು 1 ಗಂಟೆ ಕಾಲ ನೆನೆಸಬೇಕು. ಆನಂತರ ಅದಕ್ಕೆ ಸ್ವಲ್ಪ ಒಂದು ಒದ್ದೆ ಬಟ್ಟೆ ಕರ್ಚೀಫನ್ನು ಹಾಕಿ ಅದನ್ನು ಒಣಗದೇ ಇರುವಂತೆ ನೋಡಿಕೊಳ್ಳಬೇಕು. ಆನಂತರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಲಟ್ಟಿಸಿಕೊಂಡು ಚಪಾತಿ ಲಟ್ಟಿಸುವ ಹಾಗೆ ಸ್ವಲ್ಪ ತೆಳ್ಳಗೆ ಲಟ್ಟಿಸಿಕೊಳ್ಳಬೇಕು. ಒಂದು ಪಾವು ಮತ್ತು 1 ಪಾವು ರವೆ, 1 ಪಾವು ಮೈದಾ ಹಿಟ್ಟು ಹಾಕಿದ್ರೆ ಎಷ್ಟು ಆಗ್ಬೋದು ಚಂದ್ರಹಾರ ಸ್ವೀಟ್? ಒಂದು 25 ಚಂದ್ರಹಾರ ಆಗುತ್ತೆ. ನಿಮಗೆ ಜಾಸ್ತಿ ಬೇಕಾದಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ನೀವು ಹಾಕಿಕೊಳ್ಳಬಹುದು. ಅದಕ್ಕೆ ಲವಂಗನ ಮಧ್ಯದಲ್ಲಿ ಅಂಟಿಸ್ಬೇಕು. ತುಂಬ ಸ್ವೀಟ್ ಆಗುತ್ತಲ್ಲ, ಅದಕ್ಕೋಸ್ಕರ 1 ಲವಂಗ ಅಂಟಿಸ್ಬೇಕು. ಹೀಗೆ ಕರಿಯೋದಾಯ್ತು. ಇದು ಕರಿಯೋದು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಎಣ್ಣೆ ಸ್ವಲ್ಪ ಕಾದಿರಬೇಕು. ಇದೆಲ್ಲ ಫುಲ್ ಈ ಥರ ತಯಾರು ಮಾಡಲಿಕ್ಕೆ ಎಷ್ಟು ಸಮಯ ಹಿಡಿಯುತ್ತೆ ನಿಮಗೆ? ಇದು ಕಲಸಿಟ್ಟು 1 ಗಂಟೆ ಕಾಲ ಕಲಸಿಡಬೇಕು. ಆನಂತರ ಸಕ್ಕರೆ ಪಾಕ ಬರುವುದಕ್ಕೆ ಅರ್ಧ ಗಂಟೆ ಆಗುತ್ತೆ. ಇದೇನು ಒಂದೆಳೆ ಪಾಕ ಅಂತಾರಲ್ಲ, ಆ ರೀತಿ ಬರಬೇಕಾ ಸಕ್ಕರೆ ಪಾಕ? ಸ್ವಲ್ಪ ಒಂಚೂರು ಹಿಂಗೆ ಈ ಥರ ಬಂದರೆ ಸಾಕು. ಸ್ವಲ್ಪ ಅಂಟು ಬಂದರೆ ಸಾಕು, ತುಂಬ ಪಾಕ ಬೇಡ. ಜಾಮೂನ್ ಪಾಕದ ಥರ ಅಷ್ಟು ಬೇಡ. ಇದು ಕರಿಯೋದು ಎಷ್ಟು ಸಮಯ ಆಗುತ್ತೆ? ಇದು ಕರಿಯೋದು ಒಂದು 10 ನಿಮಿಷ ಆಗ್ಬೋದು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕರಿಬೇಕು. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಕರಿಬೇಕು. ಅಂದರೆ ಇದು ಆ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು 10-15 ನಿಮಿಷದಲ್ಲಿ ಆಗ್ಬಿಡುತ್ತೆ. ಮ್ಯಾಕ್ಸಿಮಮ್ ಅಂದರೆ ಅರ್ಧ ಗಂಟೆನಲ್ಲಿ ಮುಗೀತು. ಸುಲಭವಾಗಿ ಮುಗೀತು. ಮಕ್ಕಳಿಗೆ, ದೊಡ್ಡವರಿಗೆ ಅಪರೂಪಕ್ಕೆ ಮಾಡಿಕೊಳ್ಬೋದು. ಮತ್ತು ಹಬ್ಬ ಹರಿದಿನಗಳಲ್ಲಿ ತುಂಬ ಸಿಂಪಲ್ಲಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ.
ಮೇಡಮ್ನವರು ಒಂಚೂರು ಮಾಡಿಟ್ಟಿದ್ದಾರೆ ಮೊದಲೇ, ಯಾಕೆಂದರೆ ಅದು ಸಕ್ಕರೆ ಪಾಕದಲ್ಲಿ ಊರಬೇಕಲ್ವ ಅದು. ಇವಾಗಲೇ ಬಾಯಿನಲ್ಲಿ ನೀರು ಬರ್ತಾ ಇದೆಯಲ್ಲಪ್ಪ. ವೀಕ್ಷಕರೇ ನೋಡಿ, ಇವಾಗ ಮೇಡಮ್ನವರು ಗೀತಾ ಶೇಷಾದ್ರಿಯವರು ಇನ್ನೂ ಸ್ವಲ್ಪ ಚಂದ್ರಹಾರನ ಫ್ರೈ ಮಾಡ್ತಾ ಇದ್ದಾರೆ. ಇದು ಒಂದು ಯಾರೋ ಬೇಜಾರು ಮಾಡ್ಕೊಬಿಟ್ಟು ದಯವಿಟ್ಟು ಒಂದು ವಿಷಯ ನಿಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದನ್ನು ಕೊಲೆಸ್ಟ್ರಾಲು ಅದು ಇದು ಏನೇನೋ ತುಂಬ ಇದೆ, ಅದೆಲ್ಲ ಹೆಲ್ತ್ ಕಾನ್ಷಿಯಸ್ ಜನ ಖಂಡಿತ ಹೇಳ್ತಾರೆ, ಮಾತಾಡ್ತಾರೆ ಅದನ್ನು. ಅದು ಒಂದೊಂದ್ಸಲಿ ಮಾಡಿಕೊಂಡು ಇದು ಮನೆಯಲ್ಲಿ ಸಾಮಾನ್ಯ ಹೆಚ್ಚು ಕಮ್ಮಿ ಏನು ತಿಂದ್ರೂ ಹೊರಗಡೆ ತಿನ್ನೋದಕ್ಕಿಂತ ಸಾಮಾನ್ಯ ನನಗೆ ತಿಳಿದಂಗೆ ಏನು ಜನರಲಿ ಅಷ್ಟೊಂದು ನಮ್ಮ ಆರೋಗ್ಯ ಹದಗೆಡೋದಿಲ್ಲ. ಇನ್ನೊಂದು ವಿಷಯ, ಮನೆಯಲ್ಲಿ ನಾವು ಏನೇನು ಯೂಸ್ ಮಾಡ್ತೀವಿ ಅದರಲ್ಲಿ ಪ್ರಿಸರ್ವೇಟಿವ್ಸ್ ಇರೋದಿಲ್ಲ, ಇಲ್ಲ ಬೇರೆ ಎಕ್ಸ್ಟ್ರಾ ಕೆಮಿಕಲ್ಸು ನಾವೇನು ಯೂಸ್ ಮಾಡೋದಿಲ್ಲ.